ಮತ್ತೆ 75 ಕಿಲೋ ಕಿಲೋಮೀಟರ್ ನೋಡಿ ಫ್ರೆಂಡ್ಸ್, ಇಲ್ಲೇನು ಅನಾಹುತ ಆಗಿದೆ ಅಂತ ನೀವು ಕಣ್ಣಲ್ಲಿ ನೋಡಿ. Bring the action. Bring the action. Son of a gun, and he's looking for some fun, and the answer's to none. Take on me, kill Bill, Monday. ಎಲ್ಲ ಗಾಡಿಗಳು ಬಂದೇವೆ ಇವತ್ತು. ಸೋಮಯ್ಯನಾಗೆ ಫುಲ್ ಟೋಟಲ್ ನಮ್ಮ 10 ಗಾಡಿಗಳಿಗೂ ಲೋಡಿಂಗ್ ಆಗ್ತೈತೆ. ಸೊ ನೋಡ್ಬೋದು, ಇನ್ನೊಂದು ಈಗಿನ್ನ ಬಂತು ಜಸ್ಟ್ ಗಾಡಿ. ಮತ್ತು ಇಲ್ಲೊಂದು ಗಾಡಿ, ಇದು ನಮ್ಮ ಗಾಡಿನೂ ರೆಡಿ ಐತೆ. ನಮ್ಮ ಗಾಡಿ ಆಲ್ರೆಡಿ ಲೋಡ್ ಆಗೈತೆ. ಸೊ ನಮ್ಮ ಗಾಡಿ ಆಲ್ರೆಡಿ ಲೋಡ್ ಆಗೈತೆ, ಎಲ್ಲ ಟಾರ್ಪಲ್ ಎಲ್ಲ ಹಾಕಿದ್ದೀವಿ. ಸೊ ಇಲ್ಲಿ ಇನ್ನೊಂದು ಗಾಡಿ ನಿಂತೈತೆ, ಇಲ್ಲೊಂದು ಸಿಂಗಲ್ ಕ್ಯಾಬಿಂದು. ಅವರೇ ಆ ಗಾಡಿ ಡ್ರೈವರು. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು SNT ಟ್ರಕ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇಲ್ಲಿವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಟ್ಟು ವಿಡಿಯೋ ಮಾತ್ರ ಅದ್ದೂರಿಯಾಗಿ ಬಂದೈತೆ. ಲೈಕ್ ಮಾಡಿ, ಶೇರ್ ಮಾಡಿ. ಬಸ್ಪರ್ಜಿಗೆ ಬಂದು ನಮ್ಮ ಗಾಡಿ ಒಂದೇ ಆಗಿದೆ. ಅದು ಲೋಡು ಟೋಟಲ್ 1 2 3 4 5 ಗಾಡಿಗಳು ಬಂದೇವೆ ಸ್ನೇಹಿತರೆ. ಪ್ರೆಸೆಂಟ್ ನಮ್ಮ ಗಾಡಿ ಲೋಡ್ ಆಗಿ ಹೋಗ್ತಾ ಇದ್ದೀವಿ. ಸೊ ಇನ್ನು ಡೀಸೆಲ್ ಹಾಕ್ಸ್ಕೊಂಡು, ಡೀಸೆಲ್ ಬೇರೆ ಇಲ್ಲ, ನೋಡ್ಬೋದು ನೀವು. ಎಂಡಿಂಗ್ ಪಾಯಿಂಟಲ್ಲಿದೆ. ಸೊ ಮುಲ್ಬಾಕ್ಲು ಟೋಲ್ಗೆ ಹೋಗಿ ಅಲ್ಲಿಂದ ಹಾಕಿಸ್ಕೊಂಡು ಹೋಗ್ತೀವಿ. ನೋಡ್ಬೋದು, ಇವ್ರು ಇನ್ನೊಂದು ಗಾಡಿ ಡ್ರೈವರು, ಅವ್ರದ್ದು ಇನ್ನ ಗಾಡಿ ಇನ್ನ ಲೋಡ್ ಆಗಿಲ್ಲ. ನೆಕ್ಸ್ಟ್ ಇಂಕೋ ಬಂಡಿ ಡ್ರೈವರ್ಸ್ಗಳು ಏನು ಮನೆ ಡ್ರೈವರ್ ಗೇಟ್ ಪಡ್ತಾ ಅನ್ಲೇದನಿ ತಾಪತ್ರಯ ಪಡ್తున్నారు. ಗಾಡಿ ಡ್ರೈವರ್ ಇವರು. ಸೊ ಅವ್ರದ್ದು ಏನೋ ಪ್ರಾಬ್ಲಮ್ ಆಯ್ತು, ಇನ್ನೊಂದು ಗಾಡಿ. ಸೊ ಕ್ಯಾಬಿನ್ ಎತ್ತಾರೆ, ನೀರ್ ಹಾಕೊಂಡಂಗ್ ಕುಡಿದ್ಬಿಟ್ಟವನೆ, ಯಾವ್ದೋ ಬಿಟ್ಟಿದ್ ಕುಡಿದ್ಬಿಟ್ಟವನೆ ಅಂತ ಅಲ್ಲೋಲ್ಲರ್ನ ಇರ್ತದೆ ನೋಡು ಸ್ವಾಮಿ. ಹೋಗಿ ಹಂಗೆ ಸರಿ ಆಯ್ತು ಹೇಳು, ಅಕೌಂಟಿಗೆ ದುಡ್ಡು ಫೋನ್ ಮಾಡ್ತೀವಿ. ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ಮುಳುಬಾಗ್ಲಿಗೆ ಡೀಸೆಲ್ ಹಾಕೋ ತಗೊಳ್ಳೋ ಗೊತ್ತಿಲ್ಲ, ಇಲ್ಲೊಂದು ಹಾಕಿಸ್ಕೊಂಡು ಹೋಗ್ಲೇಬೇಕು. ಸೊ ಮುಲ್ಬಾಗ್ಲಿಂದ ನಾವು ಡೀಸೆಲ್ ಹಾಕಿಸ್ಕೊಂಡು ಹೋಗ್ಬೇಕು. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಬೆಂಗಳೂರು ಬಂದ್ಬಿಟ್ಟು ನಾವು ಅಲ್ಲೇ ನೋಡ್ಬೇಕಾದ್ರೆ ಲೊಕೇಶನ್ ಪಾಯಿಂಟ್ ಬಂದ್ಬಿಟ್ಟು ಒಂದು 70 ಕಿಲೋಮೀಟರ್ ಐತೆ. ಸೊ ಗೋವಿಂದರು ಅಂದಡಿ ರೋಡಲ್ಲಿ ಸಿನಿಮಾ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇನ್ನೊಂದು 3/4 ಗಂಟೆ 1 ಅವರ್ಗೆಲ್ಲ ರೀಚ್ ಆಗ್ತೀವಿ. ಸೊ ನಾಳೆನೇ ಅನ್ಲೋಡ್ ಆಗೋದು ಗಾಡಿ. ಅನ್ಲೋಡ್ ಹಾಕಿದಂಗೆ ಮತ್ತೆ ನಾವು ಊರಿಗೆ ಹೋಗ್ತೀವಿ. ಒಂದು 2 ದಿನ ಬ್ರೇಕ್ ತಗೊತೀವಿ. ಸೊ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀವಿ. ಇನ್ನೊಂದು 3/4 ಗಂಟೆ, ಇನ್ನೊಂದು 1 ಅವರ್ಗೆಲ್ಲ ರೀಚ್ ಆಗ್ತಾ ಇದ್ದೀವಿ ಪಾಯಿಂಟ್ಗೆ. ಲೊಕೇಶನ್ಗೆ ನೈಟೇ ರೀಚ್ ಆಗಿದ್ವಿ. ಸೊ ಮನೆ ಕಾಣೋದು ಇನ್ನೊಂದು ಗೇಟ್ ಅಂತ ಇಲ್ಲಿ ಕಾಣಿಸ್ತಿರೋ ಗೇಟ್ ಕಾಣಿಸ್ತಿದ್ದು ಪ್ರೆಸ್ಟೀಜ್ ಅಪಾರ್ಟ್ಮೆಂಟು. ಸೊ ಒಂದು ದಾಸವಾಳ ತಾಗಿರೋ ಪ್ರೆಸ್ಟೀಜ್ ಅಲ್ಲ, ಇದು ಬಂದ್ಬಿಟ್ಟು ಬಾಗ್ಲೂರು ಹತ್ರ ಇರೋ ಏರ್ಪೋರ್ಟ್ ರೋಡಿಂದ ಇದು ಪ್ರೆಸ್ಟೀಜು. ಸೊ ಇಲ್ಲೊಂದು ಬಿಲ್ಡಿಂಗಿಗೇನ ಅನ್ಲೋಡ್ ಮಾಡಬೇಕು. ಸೊ ಅದರಿಂದ ಹೋಗ್ತಾ ಇದ್ದೀವಿ, ನೋಡ್ಬೋದು. ಸೊ ಇನ್ನೇನು ಇವತ್ತು ಮಧ್ಯಾಹ್ನದಷ್ಟೊತ್ತಿಗೆ ಆಗೋಗುತ್ತೆ. ನಾವು ಊರ್ ಸೈಡ್ ಬೇರೆ ಹೋಗ್ಬೇಕು. ಸ್ನೇಹಿತರೆ ನೋಡ್ಬೋದು, ಇಲ್ಲಿ ನಾವು ಬಾಳೆಕಾಯ್ದು ಪಲ್ಯ ಮತ್ತು ಪರೋಟ ತಿಂತಾ ಇದ್ದೀವಿ ಇಲ್ಲಿ ಹೋಟ್ಲಲ್ಲಿ. ಸೊ ನೋಡ್ತಿರ್ಬೋದು, ಮಳೆ ಬರ್ತೈತೆ. ನಾನು ಸ್ವಲ್ಪ ಹೊತ್ತಿದ್ರೆ ಗಾಡಿ ಅನ್ಲೋಡ್ ಆಗೋಗ್ಬಿಡೋದು. ಸೊ ಮಳೆ ಬರ್ತೈತೆ. ಇದು ಪ್ರೆಸ್ಟೀಜು ಅಪಾರ್ಟ್ಮೆಂಟ್ಸಿಗೆ ಬಂದುಬಿಟ್ಟು ಇದು ಬಾಗ್ಲೂರು ಹತ್ರ ಇಲ್ಲೇ ಗಾಡಿ ಅನ್ಲೋಡ್ ಆಗ್ತಿರೋದು. ಸೊ ಅವಾಗ ಊಟ ಮಾಡ್ಕೊಂಬಂದ್ವಿ. ಇನ್ನೊಂದು 2 ಅವರ್ಸಲ್ಲಿ ಅನ್ಲೋಡ್ ಆಗುತ್ತೆ ಅನ್ನೋ ಟೈಮಲ್ಲಿ ಮಳೆ ಬೇರೆ ಬಂತು. ನೋಡ್ಬೋದು, ಸ್ವಲ್ಪ ಅನ್ಲೋಡ್ ಮಾಡಿಬಿಟ್ಟು ಅದೇ ಟಾರ್ಪಲ್ಲೆಲ್ಲ ಎಳೆದ್ಬಿಟ್ಟಿದ್ದೀವಿ. ಸೊ ಇನ್ನು ಟಾರ್ಪಲ್ ಆದರೆ ಸಿಕ್ಕಾಪಟ್ಟೆ ವೆಯ್ಟ್ ಆಗ್ತೈತೆ. ತಗೊಂಡೋಗ್ಬಿಟ್ಟು ಬಿಸಿಲಾಗ ಗಾಡಿ ಹಾಕ್ಬಿಟ್ರೆ ಅದೆಲ್ಲ ಹಾರ್ಕೊಂಡು ಹೋಗ್ಬಿಡ್ತದೆ ಆಟೋಮೆಟಿಕ್ಕಾಗಿ. ಸೊ ಇನ್ನೊಂದು 2 ಅವರ್ಸ್ಗೆಲ್ಲ ಆಗೋಗ್ತೈತೆ. ಮತ್ತೆ 75 ಕಿಲೋಮೀಟರ್ ಇಲ್ಲಪ್ಪ, ಅಲ್ಲೇ
ಸ್ನೇಹಿತರೆ ಗಾಡಿ ಎಷ್ಟು ಈಗಿನ್ನ ಅನ್ಲೋಡ್ ಆಗೋಯ್ತು. ಲಾಸ್ಟ್ ಇನ್ನೊಂದು ಲೈನ್ ಐತೆ, ಅದು ಅನ್ಲೋಡ್ ಹಾಕಿದಂಗೆ ಇನ್ನು ನಾವು ಸೀದಾ ಇವಾಗ ಗಾಡಿ ಇಳಿದು ಬಿಡ್ತೀವಿ. ಸ್ನೇಹಿತರ ಹತ್ರ ಗಾಡಿ ಹೋಗಿ ಪಾರ್ಕಿಂಗ್ ಮಾಡಿಬಿಟ್ಟು ಊರಿಗೆ ಹೋಗ್ತೀವಿ. ಯಾಕಂದರೆ ಸ್ವಲ್ಪ ಡ್ರೆಸ್ಸಿಂಗ್ ಸೆನ್ಸ್ ಯಾವುದು ಸ್ವಲ್ಪ ಸರಿ ಇಲ್ಲ. ಸೊ ಹೋಗಿ ಸ್ನಾನ ಗೀನ ಮಾಡ್ಕೊಂಡು ಮತ್ತೆ ಗಾಡಿ ಹತ್ತುತ್ತೀವಿ ಟ್ರಿಪ್ಗೆ. ಮತ್ತೆ ನೆಕ್ಸ್ಟ್ ವೀಡಿಯೋ ಕಂಪ್ಲೀಟ್ ಮಾಡ್ತೀವಿ. ಯಾಕಂದರೆ ಒಂದು 2 ದಿನ ಬ್ರೇಕ್ ತಗೊಂತೀವಿ. ಇದೊಂದ್ಬಿಟ್ಟು ಪ್ರೆಸ್ಟೀಜ್ ಅಪಾರ್ಟ್ಮೆಂಟು, ಬಾಗ್ಲೂರು ಹತ್ರ, ದೇವನಹಳ್ಳಿ ಏರ್ಪೋರ್ಟು ನಿಯರ್ ಬೈ ಇದು. ಸೊ ಇಲ್ಲಿ ನಾವು ಅನ್ಲೋಡ್ ಮಾಡ್ತಿರೋದು ಹತ್ರ ಒಂದು ಅಪಾರ್ಟ್ಮೆಂಟ್ ಬಂದುಬಿಟ್ಟು ಒಂದು 8-9 ಮೇಲೆ ಇದೆ ಪ್ರೆಸ್ಟೀಜ್ದು. ಈ ಕಡೆನೇ ನೋಡ್ಬೋದು ನೀವು. ಓಕೆ ಸ್ನೇಹಿತರೆ, ನಮ್ಮ ಚಾನಲ್ಲು ಇಷ್ಟವಾದಲ್ಲಿ ಇಷ್ಟವಾದ ಸಬ್ಸ್ಕ್ರೈಬ್ ಮಾಡಿ, ಮತ್ತು ವಿಡಿಯೋ ವಾಚ್ ಮಾಡಿ ಶೇರ್ ಮಾಡಿ, ಲೈಕ್ ಮಾಡಿ, ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿಬಿಟ್ಟು ನಮ್ಮ ಚಾನಲ್ಗೆ ಇನ್ನೂ ಸ್ವಲ್ಪ ಸಪೋರ್ಟ್ ಮಾಡ್ತೀರಂತ ನಾವು ಭಾವಿಸ್ತಾ ಇದ್ದೀವಿ. ಥ್ಯಾಂಕ್ ಯು.